ಬ್ರಾಹ್ಮಣರು, ಓಹ್, ಈ ಋಷಿ ಮಹರ್ಷಿಗಳು 12 ಕೋಟಿ ಬ್ರಾಹ್ಮಣರು, 82,000 ಋಷಿಗಳು ಮತ್ತು 33 ಕೋಟಿ ದೇವತೆಗಳು ಮತ್ತು ಬ್ರಹ್ಮ ವಿಷ್ಣು ಮಹೇಶ ಮತ್ತು ಈ ಕಾಲ ನಿರಂಜನ ಕೂಡ ಬಂದನು ಅವರೊಂದಿಗೆ ಗುಪ್ತ ರೂಪದಲ್ಲಿ, ಯಾವುದೋ ಅನ್ಯವೇಷದಲ್ಲಿ. ಯಾರಲ್ಲಾದರೂ ಪ್ರವೇಶಿಸುತ್ತಾನೆ ಈ ಕಾಲ. ಆಗ ಅಲ್ಲಿ ಎಲ್ಲರೂ ಭೋಜನವನ್ನು ಪಡೆದರು, ಆದರೆ ಶಂಖ ಬಾರಿಸಲಿಲ್ಲ. ಎಲ್ಲರೂ ಭೋಜನ ಮಾಡಿದ ಮೇಲೂ ಶಂಖವು ಮೊಳಗಲಿಲ್ಲವೆಂದು ಯುಧಿಷ್ಠಿರ ಹೇಳಿದ. ಭಗವಂತ, ಕೆಲಸವಾಗಲಿಲ್ಲ. ಈಗ ಆಗುವುದಾದರೂ ಹೇಗೆ? ನಮ್ಮ ಪಾಪಗಳು ಬಹಳಷ್ಟಿವೆ, ನಾವು ಅಪರಾಧ ಮಾಡಿಟ್ಟಿದ್ದೇವೆ, ಅದು ಇಂದಿನ ತನಕ ನೆನಪಿದೆ. ಹೆಣಗಳು ಹರಡಿ ಬಿದ್ದಿದ್ದವು, 18 ಕೋಟಿ ವ್ಯಕ್ತಿಗಳು ಸತ್ತು ಹೋಗಿದ್ದರು 2 ಕಡೆಯ ಸೈನ್ಯದಲ್ಲಿ. ಹೇಗೆ ಶಂಖ ಬಾರಿಸುವುದು? ಹೇಗೆ ಪಾಪಗಳು ನಾಶವಾಗುವು? ಶ್ರೀಕೃಷ್ಣನು ಹೇಳಿದ, ಶಂಖ ಬಾರಿಸುವವನು ಇವರಲ್ಲಿ ಬಂದೇ ಇಲ್ಲ, ಅವನು ಇಲ್ಲವೇ ಇಲ್ಲ ಇವರಲ್ಲಿ. ಆಗ ಯುಧಿಷ್ಠಿರನು ಹೇಳಿದ ಏನೆಂದರೆ, ಭಗವಂತ, ಈ ಋಷಿ ಮಹರ್ಷಿ ವಶಿಷ್ಠ ಮುನಿಯಂಥ ಸಿದ್ಧಿಪುರುಷರು ಕುಳಿತಿರುವರು ಇಲ್ಲಿ, ಇಷ್ಟೊಂದು ಪುಣ್ಯಾತ್ಮರು. ಏಕೆಂದರೆ ಅವನು ಅವರನ್ನು ಬಹಳ ಮಹಾತ್ಮರೆಂದು ನಂಬುತ್ತಿದ್ದನು. ಮತ್ತು 12 ಕೋಟಿ ಋಷಿಗಳು ಈ ಬ್ರಾಹ್ಮಣರು ಕುಳಿತಿರುವರು. ಇವರ ಉಪಸ್ಥಿತಿಯಿಂದಲೂ ಶಂಖ ಬಾರಿಸದೆ ಇವರಿಗಿಂತಲೂ ಬೇರೆ ಯಾರಾದರೂ ಶ್ರೇಷ್ಠ ಆತ್ಮವಿದೆಯೇ, ಒಳ್ಳೆಯ ಆತ್ಮ? ಆಗ ಹೇಳಲಾಯ್ತೇನೆಂದರೆ, ಹೀಗೀಗೆ ಒಬ್ಬ ಸುಪಚ ಸುದರ್ಶನ ನಾಮವುಳ್ಳವನಿರುವನು. ವಾಲ್ಮೀಕಿ ಪರಿವಾರದಲ್ಲಿ ಅವನ ಜನ್ಮವಾಗಿದೆ, ವಾಲ್ಮೀಕಿ ಮನೆತನದಲ್ಲಿ. ಮತ್ತವರು ಸತ್ಯ ಸಾಧನೆ ಮಾಡುತ್ತಾರೆ. ಅವರು ಸದ್ಗುರುವಿನ ಶಿಷ್ಯರಾಗಿದ್ದಾರೆ. ಸದ್ಗುರು ಅವರು ತತ್ವದರ್ಶಿ ಸಂತರಾಗಿರುತ್ತಾರೆ. ಈಗ